ವೆಲ್ಕಮ್ ಟು ಅವರ್ BS ಕಾಂಪಿಟೇಟಿವ್ ಕ್ಲಾಸಸ್. ಇವತ್ತಿನ ವಿಷಯ ಭಾರತದ ಜಲಗಡಿಯ ಕುರಿತು. ಭಾರತದ ಜಲಗಡಿಯ ಕುರಿತು ಈ ಒಂದು ಪ್ರತಿಯೊಂದು ವಿಷಯದ ಬಗ್ಗೆ ತಿಳಿದುಕೊಂಡು ಹೋಗೋಣ. ಹಿಂದಿನ ತರಗತಿಯಲ್ಲಿ ಏನು ಮಾಡಿದೆವಪ್ಪ ಅಂದರೆ, ಒಂದು ಹಿಂದಿನ ಕ್ಲಾಸ್ನಲ್ಲಿ ಭಾರತದ ಭೂಗಡಿ ಎಷ್ಟು ರಾಷ್ಟ್ರಗಳನ್ನು ಹಂಚಿಕೊಂಡಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದಾಗಿದೆ. ಇವತ್ತು ಏನು ಜಲಗಡಿಯ ಕುರಿತು ನೋಡುವುದಾದರೆ, ಭಾರತವು ಸುಮಾರು ತನ್ನ ಸುತ್ತಲೂ 7 ರಾಷ್ಟ್ರಗಳೊಂದಿಗೆ ಏನಂದರೆ ಜಲಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಅವು ಯಾವ್ಯಾವಪ್ಪ ಅಂದರೆ, ಒಂದು ಪಾಕಿಸ್ತಾನ, ಮತ್ತೊಂದು ಬಾಂಗ್ಲಾದೇಶ, ಮಯನ್ಮಾರ, ಈ ಕೆಳಗಡೆ ಥೈಲ್ಯಾಂಡ್ ಬರುವಂಥದ್ದು, ಇಂಡೋನೇಷಿಯಾ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಸುಮಾರು 7 ರಾಷ್ಟ್ರಗಳು ಸಹ ಎಂದು ಜಲಗಡಿಯನ್ನು ಹಂಚಿಕೊಂಡಿರುವುದು. ಭಾರತವು ಸುಮಾರು 6100ರಷ್ಟು 6100ರಷ್ಟು ಕಿಲೋಮೀಟರಷ್ಟು ಏನಂದಿದೆ ತನ್ನ ಪ್ರಧಾನವಾದ ಜಲಗಡಿಯನ್ನು ಹೊಂದಿರುವಂಥದ್ದು. ಇನ್ನು ಅಲ್ಲಿ ಕೆಲವೊಂದಿಷ್ಟು ದ್ವೀಪಗಳು ಬರ್ತಾವು. ಆ ದ್ವೀಪಗಳನ್ನು ತನ್ನೊಂದಿಗೆ ಸೇರಿಸಿಕೊಂಡಾಗ ಸುಮಾರು 7516.6 ಕಿಲೋಮೀಟರ್ ಅಷ್ಟು ಏನಪ್ಪ ಅಂದರೆ ತನ್ನ ಜಲಗಡಿಯನ್ನು ಹಂಚಿಕೊಂಡಿರುವಂಥದ್ದು. 7516.6 ಕಿಲೋಮೀಟರ್ ಅಷ್ಟು ಅಂದರೆ ಜಲಗಡಿ ಹಂಚಿಕೊಂಡು ಒಂದು ರಾಷ್ಟ್ರವು ತನ್ನ ಜಲಗಡಿ ಎಷ್ಟು ಕಿಲೋಮೀಟರ್ ಒಳಗೆ, ಎಷ್ಟು ಮೈಲಿವರೆಗೆ ತನ್ನಲ್ಲಿ ವಿಸ್ತರಿಸಿಕೊಂಡಿದೆ ಅಂದರೆ ಸುಮಾರು 12 ನಾಟಿಕಲ್ ಮೈಲಿನಷ್ಟು ಏನಪ್ಪ ಅಂದರೆ ತನ್ನ ಜಲಗಡಿಯು ತನ್ನ ಭೂಗಡಿಯನ್ನು ಬಿಟ್ಟು ನಂತರ ತಾನೇನೊಂದು ವಿಸ್ತರಿಸಿಕೊಂಡಿರುವಂಥದ್ದು. ಭಾರತವು ತನ್ನ ಒಳಗೆ ಇರುವಂತಹ ಕೆಲವೊಂದಿಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಹ ಏನಂದರೆ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಮತ್ತು ಜಲಗಡಿಯನ್ನು ಹಂಚಿಕೊಂಡಿರುವುದು ಕಂಡು ಬರ್ತಾವೆ. ಅವುಗಳ ಬಗ್ಗೆ ಒಂದೊಂದಾಗಿ ನೋಡುವುದಾದರೆ, ಭಾರತವು ಸುಮಾರು 9 ರಾಜ್ಯಗಳು ಬರ್ತಾವಪ್ಪ ಅಂದರೆ, ಒಂದು ಗುಜರಾತ್ ಬರುವಂಥದ್ದು, ಮಹಾರಾಷ್ಟ್ರ ಬರ್ತೈತಿ, ಗೋವಾ ಬರ್ತೈತಿ, ಕರ್ನಾಟಕ, ಕೇರಳ ಬರುವಂಥದ್ದು. ಈ ಕಡೆ ಬಂದಾಗ ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ ಅಂತೇಳಿ ಒಟ್ಟು 9 ರಾಜ್ಯಗಳು ಬರುವಂಥದ್ದು. ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳು ಬರ್ತಾವೆ. ಮೊದಲನೇದಾಗಿ ಬರುವಂಥದ್ದು ದಿವಿ ದಮನ್ ದಾದ್ರಾ ನಗರ್ ಹವೇಲಿ, ಲಕ್ಷದ್ವೀಪಗಳು ಬರ್ತಾವೆ, ಅಂಡಮಾನ್ ಮತ್ತು ನಿಕೋಬಾರ, ಪುದುಚೇರಿಯಾಗಿ ಒಟ್ಟು 4 ಕೇಂದ್ರಾಡಳಿತ ಪ್ರದೇಶಗಳು ಎಂಬುದರೆ ಜಲಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ಒಂದೇ ಅಂತ ಹೇಳಿದೆ ನಾವು, ದಿವ್ ದಮನ್ ದಾದ್ರಾ ನಗರ್ ಹವೇಲಿ ಅವುಗಳ ಬಗ್ಗೆ ತಗೊಂಡ್ರೆ ಇಲ್ಲೊಂದು ಪ್ರಶ್ನೆ ನೋಡಬೇಕು. ಇಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಕರಾವಳಿ ತೀರಕ್ಕೆ ಏನೇನು ಹೆಸರು ಕರೀತಾರೆ ಅನ್ನೋದು ಇಲ್ಲಿ ನೋಡ್ಬೋದು. ಈ ಒಂದು ನಕಾಶೆಯ ಮೂಲಕ ಗುಜರಾತ್ನಲ್ಲಿ ಬರುವಂಥದ್ದು 2 ಕರಾವಳಿ ತೀರ ಬರ್ತವೆ. ಒಂದು ಕಚ್ ಕರಾವಳಿ ತೀರ ಬರ್ತೈತಿ, ಒಂದು ಕತ್ವೀರ್ ಕರಾವಳಿ ತೀರ ಅಂತೇಳಿ 2 ಕರಾವಳಿ ತೀರಗಳು ಬರುವಂಥದ್ದು. ಎಲ್ಲಿಪ್ಪ ಅಂದರೆ ಗುಜರಾತ್ ರಾಜ್ಯದಲ್ಲಿ ಬರ್ತಾವೆ. ಸುಮಾರು 1600 ಕಿಲೋಮೀಟರ್ನಷ್ಟು ಏನಂದೈತೆ ಅಂದರೆ ಇದು ತನ್ನ ಜಲಗಡಿಯನ್ನು ಹಂಚಿಕೊಂಡಿರ್ತವೆ. ಭಾರತದ ರಾಷ್ಟ್ರದಲ್ಲಿ ಅತಿ ದೊಡ್ಡ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವುದಾದರೂ ಇದ್ದರೆ ಅದು 1ನೇ ಸ್ಥಾನದಲ್ಲಿ ಗುಜರಾತ್ ಇರುವಂಥದ್ದು. 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಬರ್ತೈತಿ. 1000 ಕಿಲೋಮೀಟರ್ನಷ್ಟು ಹೊಂದಿರುವಂಥದ್ದು ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ ಬರುವಂಥದ್ದು. ಇದಕ್ಕೇನಂತಪ್ಪ ಅಂದರೆ ಸರ್ಕಾರದ ತೀರ ಅಂತ ಕರೆಯಲಾಗ್ತದೆ, ಸರ್ಕಾರಿ ಕರಾವಳಿ ಅಂತ ಕರೆಯಲಾಗುತ್ತದೆ. ಇನ್ನು ಗುಜರಾತ್ನಲ್ಲಿ ಕೆಲವೊಂದಿಷ್ಟು ಭಾಗ ಆದ ನಂತರ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಇವುಗಳು ನೋಡ್ಕೊಂಡು ಏನಾಯ್ತು ಅಂದರೆ ಕೊಂಕಣ ತೀರವಾಗಿರುವಂಥದ್ದು. ಇಲ್ಲಿ ಏನು ವಿಶೇಷ ಗಮನಿಸಬೇಕಪ್ಪ ಅಂದರೆ, ಇಲ್ಲೊಂದು ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿದೆ ನಾನು, ದಿವ್ ದಮನ್ ದಾದ್ರಾ ನಗರ್ ಹವೇಲಿ ಬರ್ತದೆ ಅಂತ ಹೇಳಿ. ಇವುಗಳ ರಾಜಧಾನಿ ಬಂದುಬಿಟ್ಟು ದಮನ್ನ. ಇಲ್ಲಿ ಏನು ಪ್ರಶ್ನೆ ಆಗಿತ್ತಪ್ಪ ಅಂದರೆ 2000 ಈ ರೀಸೆಂಟ್ಲಿಯಾಗಿ ನಡೆದಂಥ ಪೊಲೀಸ್ ಕ್ವಶನ್ ಪೇಪರ್ ಯಾವುದು DR ಏನಾಗಿತ್ತಪ್ಪ ಅಂದರೆ, ದಾದ್ರಾ ನಗರ್ ಹವೇಲಿ ಇದರಲ್ಲಿ ಯಾವುದು ಅತಿ ದೊಡ್ಡ ನಗರವಾಗಿತ್ತು ಅಂತ ಕೇಳಿದ್ದ. ಇಲ್ಲಿ ಯಾವುದು ನಗರ ದೊಡ್ಡದಾಗಿತ್ತಪ್ಪ ಅಂದರೆ ದಮನ್ ಅಂತ ಹೇಳಬಹುದಿತ್ತು. ಇದು ಹೇಳೋದ್ರಿಗೆ ಎಷ್ಟೋ ಮಂದಿಗೆ ಈಗ ಆಲ್ರೆಡಿ ಸೆಲೆಕ್ಷನ್ ಆಗಿದ್ದಾರೆ. ಇನ್ನು ಅದೇ ರೀತಿಯಾಗಿ 2ನೇದು ಯಾವುದು ಬರ್ತಪ್ಪ ಅಂದರೆ ಪಾಂಡಿಚೇರಿ ಬರುವಂಥದ್ದು. ಪಾಂಡಿಚೇರಿ ನೋಡೋಕ್ಕಿಂತ ಮುಂದೆ ಇಲ್ಲಿ ಗೋವಾ, ಕರ್ನಾಟಕ ಅಂತ ಹೇಳಿದೆವು, ಮಹಾರಾಷ್ಟ್ರ ಇವೇನೆಂದರೆ ಕೊಂಕಣ ತೀರದಲ್ಲಿ ಹೊಂದಿರುವಂತಹ ಏನು ಮಾಡ್ತಾವೆ 3 ರಾಜ್ಯಗಳು ಬರುವಂಥದ್ದು. ಇಲ್ಲಿ ಕೆಳಗಡೆ ಬಂದಾಗ ಲಕ್ಷದ್ವೀಪಗಳು ಬರ್ತಾವೆ. ಲಕ್ಷದ್ವೀಪಗಳು ಎಲ್ಲಿ ಕಂಡು ಬರ್ತವಪ್ಪ ಅಂದರೆ ಮಾಲ್ಡೀವ್ಸ್ ರಾಷ್ಟ್ರಕ್ಕೆ ಹತ್ತಿರವಾಗಿರುವಂಥದ್ದು. ಇವು ಸಹ ಇಲ್ಲಿ ಕಂಡು ಬರ್ತಾವೆ, ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತವೆ. ಇಲ್ಲಿ ಬಂದರೆ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರುವಂಥದ್ದು, ಅರಬ್ಬಿ ಸಮುದ್ರದಲ್ಲಿ. ಇನ್ನು ಅದೇ ರೀತಿ ಕೇರಳ ಆಯ್ತಲ್ಲ, ಇದಕ್ಕೆ ಮಲಬಾರ್ ತೀರ ಅಂತೇವು. ಅತಿ ಹೆಚ್ಚು ಏನು ಬರ್ತದೆ ಇಲ್ಲಿ ಯಾಲಕ್ಕಿ ಬೆಳೆಯುವುದು ಸಹ ಎಲ್ಲಿಪ್ಪ ಅಂದರೆ ಕೇರಳದಲ್ಲಿ, ಇದು ಗೊತ್ತಿರ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಬರ್ತೈತಿ, ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಕಂಡು ಬರ್ತಾವೆ. ಈ ಅಂಡಮಾನ್ ನಿಕೋಬಾರ್ ಏನದಲ್ಲ, ಈ ಶ್ರೀಲಂಕಾಕ್ಕೆ ಅನ್ನೋಕ್ಕಿಂತ ಮೊದಲೇ ಇಲ್ಲಿ ಇಂಡೋನೇಷ್ಯಾ ಬರ್ತೈತಿ. ಇಂಡೋನೇಷ್ಯಾಕ್ಕೆ ಭಾಳ ಹತ್ತಿರವಾಗಿರುವಂಥದ್ದು. ಇಂಡೋನೇಷ್ಯಾಕ್ಕೆ ಭಾಳ ಹತ್ತಿರವಾದ ಅಂಡಮಾನ್ ಮತ್ತು ನಿಕೋಬಾರ್ಗಳು.
ಅಂಡಮಾನ್ ಮತ್ತು ನಿಕೋಬಾರದ ರಾಜಧಾನಿ ಯಾವುದಪ್ಪ ಅಂದರೆ ಪೋರ್ಟ್ ಬ್ಲೇರ್ ಆಗಿರುವಂಥದ್ದು. ಯಾವುದು? ಪೋರ್ಟ್ ಬ್ಲೇರ್ ಮೊದಲನೇದು. ಪ್ರಸ್ತುತ ಯಾವುದಕ್ಕೆ ಕಥನೆ? ಶ್ರೀ ವಿಜಯಪುರಂ ಈ ಪ್ರಸ್ತುತ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಈ ಒಂದು ತಮಿಳುನಾಡಿಗೆ ಬಂದಾಗ ಕೋರಮಂಡಲ ತೀರ ಅಂತ ಕರಿತೇವೆ. ಸರ್ಕಾರಿ ತೀರ ಅಥವಾ ನಾರ್ತನ್ ಸರ್ಕಾರ ಯಾವ್ದು ಕರಿತೇವಪ್ಪ ಅಂದರೆ ಆಂಧ್ರ ಪ್ರದೇಶ ಬರುವಂಥದ್ದು. ಉತ್ಕಲ ಅಂತೇಳಿ ಒಡಿಸ್ಸಾ ಕರಿತೇವೆ. ಇಲ್ಲಿ ಏನು ಪಶ್ಚಿಮ ಅಂತಲ್ಲ ವಂಗಾ ತೀರ ಅಂತ ಕರಿತೇವೆ. ಯಾವುದು? ವಂಗಾ ತೀರ ಅಂತೇಳಿ ಕರೆಯುವುದಪ್ಪ ಅಂದರೆ ಪಶ್ಚಿಮ ಬಂಗಾಳಕ್ಕೆ ಕರೆಯುವಂಥದ್ದು. ಈ ಒಂದು ಕರ್ನಾಟಕವನ್ನು ತೆಗೆದುಕೊಂಡಾಗ ಕರ್ನಾಟಕವನ್ನು 3 ಭಾಗಗಳ ಮತ್ತೆ ವಿಂಗಡಣೆ ಮಾಡ್ತೇವೆ. ಯಾವ ರೀತಿಯಪ್ಪ ಅಂದರೆ ಕರ್ನಾಟಕದ 3 ಜಿಲ್ಲೆಗಳು, ಒಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ 3 ಜಿಲ್ಲೆಗಳು ತನ್ನ ದೇಶದ ವ್ಯಾಪ್ತಿಯಲ್ಲಿ, ರಾಜ್ಯದ ವ್ಯಾಪ್ತಿಯಲ್ಲಿ ಸಮುದ್ರದ ಕರಾವಳಿ ತೀರವನ್ನು ಹೊಂದಿಕೊಂಡಿರುವುದು ಕಂಡುಬರ್ತದೆ. ಅದು ಸಹ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ನೋಡಿದೆ ನಾವು 9 ರಾಜ್ಯಗಳಂತೇಳಿ ಯಾವ್ಯಾವ ರಾಜ್ಯಗಳು ಯಾವ್ಯಾವ ಸಮುದ್ರಕ್ಕೆ ಸೇರ್ತಾವೆ ಅನ್ನೋದು ನೋಡೋದಾದರೆ ಅರಬ್ಬಿ ಸಮುದ್ರಕ್ಕೆ 5 ರಾಜ್ಯಗಳು ಸೇರ್ತಾವು. ಒಂದು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಸೇರುವಂಥದ್ದು. ಜೊತೆಗೆ ಇಲ್ಲಿ ಅಂಡಮಾನ್ ಮತ್ತು ಇದು ಲಕ್ಷದ್ವೀಪಗಳು ಬರ್ತಾವೆ. ದೀವ್, ದಮನ್, ದಾದ್ರಾ ನಗರ್ ಇವು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅರಬ್ಬಿ ಸಮುದ್ರ ಇರ್ತವೆ. ಬಂಗಾಳ ಕೊಲ್ಲಿ ಅಂತ ಬಂದಾಗ ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ, ಪಶ್ಚಿಮಗಳು ಬರ್ತಾವೆ. ಜೊತೆಗೆ ಪುದುಚೇರಿ ಬರುವಂಥದ್ದು. ಇನ್ನೂ ಗೊತ್ತಿರಲಿ, ಪುದುಚೇರಿಯ ಒಂದಿಷ್ಟು ಭಾಗ ಕೇರಳದಲ್ಲಿ ಕಂಡು ಬರ್ತೈತಿ. ಅದು ಸಹ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತೈತಿ. ಅಂಡಮಾನ್ ಮತ್ತು ನಿಕೋಬಾರ್ ಸಹ ಇಲ್ಲಿ ಕಂಡು ಬರ್ತಪ್ಪ ಅಂದರೆ ಇವು ಸಹ ಬಂಗಾಳ ಕೊಲ್ಲಿ. ಇಲ್ಲಿ ಕೆಲವೊಂದಿಷ್ಟು ನೋಡಿದೆವು ಕೋಸ್ಟಲ್ ಏರಿಯಾ ಅಂತ ನಾವು ತಿಳ್ಕೊಂಡಿವಿ ಈಗ. ಇನ್ನು ಅದೇ ರೀತಿಯಾಗಿ ಯಾವ್ಯಾವ ಸಮುದ್ರಕ್ಕೆ ಗೊತ್ತಾಯ್ತು, ಇನ್ನು ಯಾವ್ಯಾವ ರಾಜ್ಯ ಎಷ್ಟೆಷ್ಟು ಕಿಲೋಮೀಟ್ರ್ ಹೊಂದೈತಿ, ಎಷ್ಟು ದೂರ ಲಾಂಗೆಸ್ಟ್ ಯಾವುದು, ಲೋಯೆಸ್ಟ್ ಯಾವುದು, ಅವ್ರ ಬಗ್ಗೆ ತಿಳಿದುಕೊಳ್ಳೋದಾದರೆ ಗುಜರಾತ್ ಬರುವಂಥದ್ದು. ಮೊದಲಿಗೆ ಗುಜರಾತದ ರಾಜಧಾನಿ ಗಾಂಧಿನಗರ, ಕಚ್ ತೀರದ ಕರಿತೇವೆ. ಸುಮಾರು 1600 ಕಿಲೋಮೀಟರ್ನಷ್ಟು ದೂರ ಹೊಂದೈತಿ. ಮೊದಲನೇ ಸ್ಥಾನದಲ್ಲಿ ಕಂಡು ಬರುವಂಥದ್ದು. ಎರಡನೇದು ಮಹಾರಾಷ್ಟ್ರದ ರಾಜಧಾನಿ ಮುಂಬೈ, ಹಣದ ನಗರಿ ಅಂತ ಕರಿತೇವೆ. ಮುಂಬೈ ರೊಕ್ಕ ಅಥವಾ ಬಾಯಾಗ ಯಾವಾಗ ಬರ್ತಿರ್ತೈತಿ, ಹಣದ ಕ್ವಶನ್ ಬರ ಯಾವಲ್ಲಿ ಹಣ ಕೊಟ್ರೆ ಮೊದಲಿಗೆ ಆಪ್ಷನ್ಸ್ನ ಮುಂಬೈ ಹುಡುಕಿಡ್ಬೇಕು ನಾವು. ಯಾಕಂದ್ರೆ ಮುಂಬೈ ಭಾರತದ ಹಣದ ರಾಜಧಾನಿ ಅಂತ ಕರಿತೇವೆ. ಹಣ ಅತಿ ಹೆಚ್ಚು, ಯಾಕಂದರೆ ಭಾರತ ದೇಶದಲ್ಲಿ ಕಂಡುಬರುವಂಥ ಎಲ್ಲ ಬ್ಯಾಂಕುಗಳು ಏನು ಕೇಂದ್ರ ಕಚೇರಿ ಬರ್ತವೆ, ಹೆಡ್ ಕ್ವಾರ್ಟರ್ಸ್ ಕರಿತೇವಲ್ಲ, ಪ್ರತಿಯೊಂದು ಕಂಡುಬರೋದು ಎಲ್ಲಿಪ್ಪ ಅಂದರೆ ಮುಂಬೈದಲ್ಲಿ ಆಗಿರುವಂಥದ್ದು. ಆ ಒಂದು ಮುಂಬೈ ಹೊಂದಿರುವಂಥ ಕರಾವಳಿ ತೀರಕ್ಕೆ ಅಂತಂದರೆ ಕೊಂಕಣ ತೀರ ಅಂತ ಕರಿತೇವೆ. ಸುಮಾರು 720 ಕಿಲೋಮೀಟರ್ ಅಷ್ಟು ಹೊಂದಿದೆ. ಇನ್ನು ಗೋವಾದ ರಾಜಧಾನಿ ಯಾವುದು? ಪಣಜಿ. ಗೋವಾ ಅಂದಾಗ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಗೋವಾ ಮತ್ತು ಅತಿ ಕಡಿಮೆ ವಿಧಾನಸಭಾ ಸ್ಥಾನಗಳು ಹೊಂದಿರುವಂಥ ರಾಜ್ಯ ಗೋವಾ. ಮತ್ತು ಇನ್ನೊಂದು ಇದರ ಕರಾವಳಿ ತೀರ ಏನಂತಲೇ ಕೊಂಕಣ ತೀರ ಅಂತ ಕರಿತೇವೆ. 100 ಕಿಲೋಮೀಟರ್ ಅಷ್ಟು ಅತಿ ಕಡಿಮೆ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಗೋವಾವಾಗಿರುವಂಥದ್ದು. ಕರ್ನಾಟಕದ ರಾಜಧಾನಿ ಬೆಂಗಳೂರು ಗೊತ್ತು, ಸಿಲಿಕಾನ್ ಸಿಟಿ ಅಂತ ಕರಿತೇವೆ, ಉದ್ಯಾನಿಗಳ ನಗರ ಅಂತ ಕರಿತೇವೆ ಬೆಂಗಳೂರಕ್ಕೆ. ಇದಕ್ಕೆ ತನ್ನ ಕೆನರಾ ತೀರ, ಮ್ಯಾಕ್ರಲ್ ಕರಾವಳಿ ಅಂತ ಕರಿತೇವೆ. ಮ್ಯಾಕ್ರಲ್ ಕರಾವಳಿ ಯಾಕೆ ಕರಿತೇವಪ್ಪ ಅಂದರೆ ಮ್ಯಾಕ್ರಲ್ ತಳಿ ಅನ್ನುವ ಒಂದು ಮೀನು ಐತಿ ಇಲ್ಲಿ ನಮ್ಮ ಕರ್ನಾಟಕದ ಕರಾವಳಿ ತೀರಗಳಲ್ಲಿ. ಆದ ಕಾರಣ ಅಂತೂ ಮ್ಯಾಕ್ರಲ್ ತೀರದ ಕರಿತೇವೆ. ಸುಮಾರು 320 ಕಿಲೋಮೀಟರ್ ಅಷ್ಟು ಹೊಂದೈತೆ ಅಂತೇಳಿ ಪ್ರತಿಯೊಂದು ಈ ಆಲ್ರೆಡಿ ಎಕ್ಸಾಂಪಲ್ದಲ್ಲಿ ಬರುವಂಥದ್ದು. ಒಂದು ಕಡೆ ಎಷ್ಟು ಕೊಡ್ತಾನೆ ಅಂದರೆ 324 ಕಿಲೋಮೀಟರ್ನಷ್ಟು ಏನಿದೆ ಕರಾವಳಿ ತೀರ ಹೊಂದಿದೆ ಅಂತ ಕೊಡ್ತಾನೆ. ಮೊದಲಿಗೆ ನಾವು ಪ್ರಿಫರೆನ್ಸ್ ಕೊಡಬೇಕಂದ್ರೆ 320 ಕೊಡಬೇಕು. ಒಂದು ವೇಳೆ 320 ಇರೋದಿದ್ದರೆ 324ಗೆ ನಾವು ಟಿಕ್ ಹಾಕಿ ಬರುವಂಥದ್ದು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ 3 ಜಿಲ್ಲೆಗಳು ಕರ್ನಾಟಕದ ಏನಿದೆ ಕರಾವಳಿ ತೀರ ಹೊಂದೆವು. ಅದರಲ್ಲಿ ಅತಿ ಹೆಚ್ಚು ಯಾವುದಂದರೆ ಉತ್ತರ ಕನ್ನಡ ಹೊಂದಿರುವಂಥದ್ದು. ಉತ್ತರ ಕನ್ನಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಪ್ರದೇಶವಾಗಿರುವಂಥದ್ದು, ಜಿಲ್ಲೆಯಾಗಿರುವಂಥದ್ದು. ಇನ್ನು ಕಡಿಮೆ ಅಂತ ಬಂದಾಗ ಕರ್ನಾಟಕದ ಅತಿ ಕಡಿಮೆ ಅರಣ್ಯ ಜಿಲ್ಲೆ ಹೊಂದಿರುವಂಥ ಜಿಲ್ಲೆ ಯಾವುದಾದರಿದ್ದರೆ ಅದು ವಿಜಯಪುರ ಜಿಲ್ಲೆ. ಅಂತ ವಿಜಯಪುರದಲ್ಲಿ ಸಾಕಷ್ಟು ವಿಶೇಷತೆಗಳಿದಾವೆ. ಹಾಗೆ ಪ್ರತಿಯೊಂದು ಜಿಲ್ಲೆಗಳ ಬಗ್ಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಉಡುಪಿಯಲ್ಲಿ ಬಂದಾಗ ಮಲ್ಪೆ ಬೀಚ್ ಯಾವುದಕ್ಕೆ ಪ್ರಸಿದ್ಧಿ ಅಂತ ಕೇಳಿದ್ದ, ಇದು ಸಹ ಕರಾವಳಿ ತೀರಲ್ಲಿ ಎಲ್ಲಿ ಕೆನರಾ ಅಥವಾ ಮ್ಯಾಕ್ರಲ್ ಕರಾವಳಿ ತೀರದಲ್ಲಿ ಬರುವಂಥದ್ದು. ಉಡುಪಿ ಏನಿತ್ತಲ್ಲ ಮಲ್ಪೆ ಬೀಚ್ ಯಾವುದಕ್ಕೆ ಪ್ರಸಿದ್ಧಿ ಅಂದರೆ ಮೀನುಗಳಿಗೆ ಪ್ರಸಿದ್ಧಿಯಾಗಿರುವಂಥದ್ದು, ಮೀನುಗಾರಿಕೆಗೆ ಪ್ರಸಿದ್ಧವಾಗಿರುವಂಥದ್ದು. ಇನ್ನು ಅದೇ ರೀತಿ ಕೇರಳ, ಇದು ಏನಂತಲ್ಲ ರಾಜನ್ ತಿರುವನಂತಪುರ ಮಲಬಾರ್ ತೀರ ಅಂತ ಕರಿತೇವೆ. ಸುಮಾರು 580 ಕಿಲೋಮೀಟರ್ ಅಷ್ಟು ತೀರ ಹೊಂದಿರುವಂಥದ್ದು. ತಮಿಳುನಾಡದ ಚೆನ್ನೈ ಕೋರಮಂಡಲ ತೀರ 910 ಕಿಲೋಮೀಟರ್ನಷ್ಟು. ಇನ್ನು ಅಮರಾವತಿ ಯಾವುದು ಆಂಧ್ರ ಪ್ರದೇಶದ ಸರ್ಕಾರಿ ತೀರ ಹೇಳಿದೆವು. ಆಂಧ್ರ ಪ್ರದೇಶಕ್ಕೆ ಪ್ರಸ್ತುತ 3 ರಾಜಧಾನಿಗಳದಾವು. ಅಂದರೆ ಅಮರಾವತಿ ಅಂದರೆ ಅದರದ್ದು ಹೆಡ್ ಕ್ವಾರ್ಟರ್ ಆಗಿರುವಂಥದ್ದು, ಅಂದರೆ
ರಾಜಧಾನಿಯಾಗಿರುವಂಥದ್ದು. ಸುಮಾರು 1002ನೇ ಸ್ಥಾನದಲ್ಲಿ ಇರುವಂಥದ್ದು. 3ನೇ ಸ್ಥಾನ ಬಂದಾಗ ಇವತ್ತು ಕನಿಷ್ಠ 3 ಗೊತ್ತಿರ್ಬೇಕು. ನಮ್ಮ 1ನೇ ಸ್ಥಾನ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅನ್ನೋದ್ರ ಗೊತ್ತಿರಬೇಕು. ಇನ್ನು ಒಡಿಸ್ಸಾಕ್ಕೆ ಉತ್ಕಲ ತೀರ ಅಂತ ಕರಿತೇವೆ. ಉತ್ಕಲ ಅನ್ನುವ ಪದ ರಾಷ್ಟ್ರಕ್ಕೆ ಯಾರು ರಾಷ್ಟ್ರ ಏನು ನಮ್ಮದು ಗೀತೆ ಐತಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಬರೆದಾರಲ್ಲ, ಅದರಲ್ಲಿ ಉತ್ಕಲ ಅನ್ನೋ ಪದ ಬಳಸ್ಯಾರ, ಅದು ಸಹ ನೆನಪಿರಬೇಕು. ಇನ್ನು ಪಶ್ಚಿಮ ಬಂಗಾಳ ವಂಗಾ ತೀರ ಅಂತ ಕರಿತೇವೆ. ಇದು 350 ಕಿಲೋಮೀಟರ್ ಹೊಂದಿರುವಂಥದ್ದು. ಇನ್ನು ಭಾರತ ಸುಮಾರು 7 ರಾಷ್ಟ್ರಗಳಂತ ಜಲಗಡಿ ಹೊಂದಿದೆವು. ಯಾವ್ಯಾವ ರಾಷ್ಟ್ರಗಳೊಂದಿಗೆ ಹೊಂದೈತೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡಾಗ ಆ ರಾಷ್ಟ್ರದ ರಾಜಧಾನಿ ಯಾವುದು ಅಂತ ನೋಡಿದಾಗ ಪಾಕಿಸ್ತಾನ ಬರುವಂಥದ್ದು. ಮೊದಲಿಗೆ ಯಾವುದಪ್ಪ ಅಂದರೆ ಪಾಕಿಸ್ತಾನ ಬರುವಂಥದ್ದು. ಪಾಕಿಸ್ತಾನ ಅದರ ರಾಜಧಾನಿ ಇಸ್ಲಾಮಾಬಾದ್. ಇದು ತನ್ನ ಭಾರತದೊಂದಿಗೆ ಜಲಗಡಿ ಹಂಚಿಕೊಂಡಿದೆ. ಈ ಒಂದು ಏನು ಡಾರ್ಕ್ ನೀಲಿಯಲ್ಲಿ ಕಂಡು ಬರ್ತಲ್ಲ, ಈ ಪಾರ್ಟ್ ಏನಿದೆಯಲ್ಲ, ಇದು ಇಷ್ಟು ಭಾರತದ ಜಲಗಡಿಯಾಗಿರುವಂಥದ್ದು. ಇದು ಉಳಿದಿದ್ದೇನೈತಲ್ಲ ಬೇರೆ ಬೇರೆ ದೇಶಕ್ಕೆ ಸೇರಿಕೊಂಡ್ರು. ಇನ್ನು ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಮಯನ್ಮಾರದ ನೆಪಿಡಾ, ಪ್ರಸ್ತುತ ರಾಜಧಾನಿ ನೆಪಿಡಾ, ಶ್ರೀಲಂಕಾದ ಜಯವರ್ಧನಪುರ, ಇಂಡೋನೇಷ್ಯಾದ ನುಸಂತಾರ, ಮಾಲ್ಡೀವ್ಸ್ ಮಾಲೆ, ಥೈಲ್ಯಾಂಡ್ದ ಬ್ಯಾಂಕಾಕ್ ಆಗಿರುವಂಥದ್ದು. ಈ ಥೈಲ್ಯಾಂಡ್ ಮತ್ತು ಇಂಡೋನೇಷ್ಯಾ ಏನು ಬರ್ತಾವಲ್ಲ, ಇವು ಅಂಡಮಾನ್ ಮತ್ತು ನಿಕೋಬಾರಕ್ಕೆ ಅತಿ ಸಮೀಪವಾಗಿರುವಂತಹ ದೇಶಗಳಾಗಿವೆ ಅಥವಾ ರಾಷ್ಟ್ರಗಳಾಗಿರುವಂಥದ್ದು. ಇನ್ನು ಇಲ್ಲಿ ಒಂದೊಂದಾಗಿ ತೆಗೆದುಕೊಂಡಾಗ ಅತಿ ಹೆಚ್ಚು ಪ್ರಮುಖವಾಗಿ ಬರುವುದಂದರೆ ಭಾರತ ಮತ್ತು ಶ್ರೀಲಂಕಾದ ಸಂಬಂಧಗಳು. ಭಾರತ ಮತ್ತು ಶ್ರೀಲಂಕಾ ಸಂಬಂಧಗಳು ಹೆಂಗದವು, ಭಾರತವನ್ನು ಯಾಕಂದರೆ ಶ್ರೀಲಂಕಾದೊಂದಿಗೆ ಹಿಂದೆ ರಾಮಾಯಣ ಮಹಾಭಾರತದಲ್ಲಿಯೂ ಶ್ರೀಲಂಕಾ ಮತ್ತು ಭಾರತಕ್ಕೊಂದು ಸಂಬಂಧವಿತ್ತು. ಅದರ ಬಗ್ಗೆ ನೋಡಿಕೊಂಡು ಹೋದಾಗ ಈ ಒಂದು ನಕಾಶೆಯನ್ನು ನೀವು ಗಮನಿಸಿದಾಗ ಈ ಒಂದು ಭಾಗದಲ್ಲಿ ಕಂಡು ಬರ್ತಲ್ಲ, ಇದು ಭಾರತ ಮತ್ತು ಶ್ರೀಲಂಕಾಕ್ಕೆ ಇರುವಂಥ ಇಲ್ಲಿ ಒಂದು ಸ್ನೇಹ ಮಾರ್ಗ ಅಂತ ಸಹ ಹೇಳ್ಬೋದು. ಯಾಕಂದರೆ ಈ ಒಂದು ರಾಮಾಯಣ ಮಹಾಭಾರತವನ್ನು ತೆಗೆದುಕೊಂಡಾಗ ನಾವು ಕೆಲವೊಂದಿಷ್ಟು ಪುರಾಣಗಳ ಪ್ರಕಾರ ಏನಂತಂದರೆ ರಾಮ ಸೇತುವೆ ಅಂತ ಕರಿತೇವೆ. ನಾವು ಏನು ಕರಿತೇವೆ, ರಾಮ ಸೇತುವೆ. ಯಾಕೆ ರಾಮ ಸೇತುವೆ ಅಂತ ಕರಿತೇವಪ್ಪ ಅಂದರೆ ರಾವಣ ಏನದಲ್ಲಪ್ಪ ಅಂದರೆ ರಾಮನ ಹೆಂಡತಿ ಸೀತೆಯನ್ನು ಏನು ಮಾಡ್ತಂದರೆ ಅಪಹರಿಸಿಕೊಂಡು ಅಲ್ಲಿ ಒಯ್ದಿಟ್ಟಿದ್ದ. ಎಲ್ಲಿ, ಶ್ರೀಲಂಕಾದಾಗ ಇಟ್ಟಾಗ ಏನಾಯ್ತು, ರಾಮ ತನ್ನ ಹೆಂಡತಿ ಹುಡ್ಕೊಳಕೋತ ಹೋಗೋ ಟೈಮ್ನಾಗ ಹನುಮ ಅನ್ನೋ ಅವನಿಗೇನು ಮಾಡ್ತಾನಪ್ಪ ಅಂದರೆ ದಾರಿಯನ್ನು ತೋರಿಸ್ಕೊಡ್ತಾನ. ಸಮುದ್ರವನ್ನು ಹಾರಿ ಹೋಗ್ಬೇಕಾಗ್ತೈತಿ. ಹಾರಿ ಹೋಗೋದ ಕಾರಣ ಕೆಲವೊಂದಿಷ್ಟು ಉಪಾಯದ ಮೂಲಕ ಅವರು ಏನು ಮಾಡ್ತಾರೆ, ಸೇತುವೆ ನಿರ್ಮಾಣ ಮಾಡಲು ಪ್ರಾರಂಭಿಸ್ತಾರೆ. ಸೇತುವೆ ನಿರ್ಮಾಣ ಮಾಡ್ಬೇಕಂದ್ರೆ ಅಸಾಧ್ಯವಾದ ಮಾತು, ಎಲ್ಲಿ, ಸಮುದ್ರದಲ್ಲಿ. ಅದಕ್ಕೆ ತೀರ ದಂಡೆ ಅನ್ನೋದು ಇರಲ್ಲ, ಅಂಥದ್ರಲ್ಲಿ ನಿರ್ಮಾಣ ಮಾಡ್ಬೇಕಂತೇಳಿ ಕೆಲವೊಂದಿಷ್ಟು ಕಲ್ಲುಗಳ ಮುಖಾಂತರ ಅಂದು ನಿರ್ಮಿಸಿದ ಸೇತುವೆ ಇಂದೂ ಸಹ ನಾವೇನು ಮಾಡ್ಬೇಕಂದ್ರೆ ಗೂಗಲ್ ಮ್ಯಾಪ್ ಇರುತ್ತಲ್ಲ, ಅದನ್ನು ಜೂಮ್ ಹಾಕಿ ನೋಡೋದು ಇನ್ನೂ ಕಾಣ್ತೈತೆ. ಅದು ಅಲ್ಲಿ ಕೆಲವೊಂದಿಷ್ಟು ಏನು ಕಾಣ್ತಾವಲ್ಲ ಕಲ್ಲುಗಳು ಕಾಣ್ತಲ್ಲ ಸಣ್ಣ, ಅವು ದ್ವೀಪಗಳಾಗಿ ಪರಿವರ್ತನೆ ಆಗ್ಯಾವ. ಅವಕ್ಕೆ ಏನಂತ ಕರಿತಾರಪ್ಪ ಅಂತ ಪ್ರಶ್ನೆ ಆಗೈತಿ ಒಂದ್ಸಲ. ಏನೈತೆ ಅಂದರೆ ಪಂಬನ್ ದ್ವೀಪಗಳು ಅಂತ ಕರಿತಾರೆ ಅವಕ್ಕೆ. ಇಲ್ಲಿ ಏನು ಸಣ್ಣ ಕಂಡು ಬರ್ತಾವಲ್ಲ ಇವುಗಳಿಗೆ ಏನು ಕರಿತಾರೆ ಅಂದರೆ ಪಂಬನ್ ಅಂತ ಕರಿತಾರೆ. ಇದು ಸುಮಾರು ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯೆ ಸುಮಾರು 29 ಕಿಲೋಮೀಟರ್ನಷ್ಟು ಇರುವಂಥದ್ದು. ತಮಿಳುನಾಡಿನ ಏನು ರಾಮೇಶ್ವರ ಧನುಷ್ಕೋಡಿ ಐತಲ್ಲ, ಧನುಷ್ಕೋಡಿ ಜಿಲ್ಲೆಯಿಂದ ರಾಮೇಶ್ವರ ಅನ್ನೋ ಸ್ಥಳದಿಂದ ಶ್ರೀಲಂಕಾದಲ್ಲಿ ತೈಮೂರಲ್ಲ ಅಂತೇಳಿ ಒಂದು ಪ್ಲೇಸ್ ಬರ್ತೈತಿ ಇಲ್ಲಿ ಶ್ರೀಲಂಕಾದಲ್ಲಿ, ಅಲ್ಲಿವರೆಗೂ ಸಹ ಇದು 29 ಕಿಲೋಮೀಟರಷ್ಟು ವಿಸ್ತೀರ್ಣ ಹೊಂದಿರುವಂಥದ್ದು. ಮತ್ತು ಇಲ್ಲಿ ಹಲವಾರು ದ್ವೀಪಗಳು ಕಂಡುಬಿಡ್ತಾವೆ. ಆ ಕಾವ್ಯಗಳು ನಾವು ಏನು ಮಾಡಿದೆವು, ರಾಮ ಸೇತುವೆ ಅಂತ ಕರಿತೇವೆ. ಇನ್ನು ಇದು ಏನಪ್ಪ ರಾಮ ಸೇತುವೆ ಬಗ್ಗೆ ಇನ್ನೇನು, ಒಬ್ಬ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾನಪ್ಪ ಅಂದರೆ ಸರ್ವೆ ಮಾಡ್ತಾನೆ, ಎಷ್ಟು ಕಿಲೋಮೀಟ್ರ್ ಐತಿ ಏನೈತಿ ಅಂತೇಳಿ. ಒಬ್ಬ ಅಧಿಕಾರಿ ಯಾರಪ್ಪ ಅಂದರೆ ಸರ್ ಆ್ಯಡಮ್ಸನ್. ಯಾರು, ಸರ್ ಆ್ಯಡಮ್ಸನ್ ಅಲ್ಲ, ಸರ್ ಆ್ಯಡಮ್ಸ್ ಏನು ಮಾಡ್ತಾನಪ್ಪ ಅಂದರೆ ಸರ್ವೆ ಮಾಡ್ತಾನೆ. ಇದನ್ನು ಸರ್ವೆ ಮಾಡಿ ಏನು ಮಾಡ್ತಾನಪ್ಪ ಅಂದರೆ 29 ಕಿಲೋಮೀಟ್ರ್ ಅಂತ ಹೇಳ್ತಾನೆ. ಆದ್ದರಿಂದ ಇವನಿಗೆ ನಾವೇನು ಈ ಒಂದು ಸೇತುವೆ ಏನು ಕರಿತೇವೆ ಅಂದರೆ ಆ್ಯಡಮ್ಸ್ ಬ್ರಿಡ್ಜ್ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂತ ಕರಿತೇವೆ ಆ್ಯಡಮ್ಸ್ ಬ್ರಿಡ್ಜ್. ಈ ಸೇತುವೆ ತಮಿಳುನಾಡಿನ ರಾಮೇಶ್ವರ ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲೈಮನ್ನರವರೆಗೆ ಸಂಪರ್ಕ ಹೊಂದಿರುವಂಥದ್ದು. ಈ ಒಂದು ಏನು ಐತಲ್ಲ, ಇಲ್ಲಿ ಒಂದು ಜಲಮಾರ್ಗವನ್ನು ಮಾಡಬೇಕು ನಾವು. ಹಡಗುಗಳ ಸಾಗಾಣಿಕೆ, ಸರಕು ಸಾಗಾಣಿಕೆ ಮಾಡೋಕ್ಕೆ ಸರಳವಾಗಬೇಕಂತ ಹೇಳಿ ಏನು ಮಾಡ್ತಪ್ಪ ಅಂದರೆ ಭಾರತ ಮತ್ತು ಶ್ರೀಲಂಕಾ ಕೂಡಿ ಒಂದು 2000ದಾಗ ಏನು ಮಾಡ್ತಪ್ಪ ಅಂದರೆ ಒಂದು ಒಪ್ಪಂದ ಮಾಡ್ಕೋತೈತೆ. ಸೇತು ಸಮುದ್ರಂ ಅಂತೇಳಿ, ಅಂದರೆ ಸೇತು ಸಮುದ್ರಂ ಅಂತೇಳಿ ಒಂದು ಒಪ್ಪಂದದ ಮೂಲಕ ತನ್ನ ಏನು ಮಾಡೋದು, ಜಲಸಂಚಾರಕ್ಕಾಗಿ ಒಂದು ಸರಳ ಮಾರ್ಗವಾಗಲಿ. ಯಾಕಂದರೆ ಇಲ್ಲಿ ಒಂದು ಚಿತ್ರ ಗಮನಿಸಬೇಕು. ಈ ಭಾರತದಿಂದ ಬಂದು ಈ ಮಾರ್ಗದ ಮೂಲಕ, ಈ ಒಂದು ರಾಮ ಸೇತುವೆ ಮೂಲಕ ಸಾಗಾಣಿಕೆ ಮಾಡುವುದು ಇಲ್ಲಿ ಸ್ವಲ್ಪ ಕಡಿಮೆ
ಪ್ರಯಾಣದ ವೆಚ್ಚ ಖರ್ಚಾಗ್ತೈತಿ, ಕಡಿಮೆ ದೂರ ಹೋಗ್ತೈತಿ. ಒಂದು ವೇಳೆ ಇಲ್ಲಿ ಆಗಲಿಲ್ಲಪ್ಪ ಅಂದರೆ ಶ್ರೀಲಂಕಾದ ಹಾಯ್ದು ಸುತ್ತ ಹರಿದು ಮತ್ತೆ ನಾವು ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿರುವಂಥ ನಮ್ಮ ಹಲವಾರು ಬಂದರುಗಳಿಗೆ ಹೋಗ್ಬೇಕಂದ್ರೆ ಪ್ರಯಾಣದ ವೆಚ್ಚ ಜಾಸ್ತಿ ಆಗ್ತೈತಿ, ಸಮಯದ ವೆಚ್ಚ ಜಾಸ್ತಿ ಆಗ್ತೈತಿ. ಆದ ಕಾರಣ ಈ ಒಂದು ಮಾರ್ಗದಲ್ಲಿ ಏನಬೇಕು, ನಾವು ಸೇತುವೆಯನ್ನು ನಿರ್ಮಿಸುವುದರಿಂದ ಏನು ಜಲಸಂಚಾರಕ್ಕೆ ಸರಳ ಮಾರ್ಗವಾಗತ್ತೇಳಿ ಏನು ಮಾಡ್ತೀವಿ ಅಂದರೆ ಸೇತು ಬಂಧಂ ಸೇತು ಸಮುದ್ರಂ ಅನ್ನೋ ಒಂದು ಕಡಲ್ಗಾವಿಕೆ ನಿರ್ಮಿಸ್ಕೊಳ್ಬೇಕಂತೇಳಿ ಒಂದು ಒಪ್ಪಂದವಾಯಿತು. ಇಲ್ಲಿ ಭಾರತ ಮತ್ತು ಶ್ರೀಲಂಕಾ. ಈ ಒಂದು ಭಾರತ ಮತ್ತು ಶ್ರೀಲಂಕಾ ಐತಿ ನಮಗೆ, ಅದರ ಮಧ್ಯೆ ಒಂದು ಜಲಸಂಧಿ ಐತಿ. ಯಾವ ಜಲಸಂಧಿ ಐತಿ ಕೇಳ್ತಾನೆ, ಪಾಕ್ ಜಲಸಂಧಿ ಇರುವಂಥದ್ದು. ಇನ್ನು ಭಾರತ ಮತ್ತು ಶ್ರೀಲಂಕಾ ಬೇರ್ಪಡಿಸುವುದು ಒಂದು ಕಾರ್ಯ ಐತಿ. ಯಾವುದು ಮನ್ನಾರ್ ಕಾರ್ಯ ಅಂತ ಕರಿತೀವಿ. ಯಾವುದು ಮನ್ನಾರ್ ಕಾರ್ಯ ಅನ್ನೋದು ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಬೇರ್ಪಡಿಸುವಂಥ ಕಾರ್ಯ. ಪಾಕಿಸ್ತಾನ ಏನು ಪಾಕ್ ಕೊಲ್ಲಿ ಐತಲ್ಲ, ಇದು ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬೆಂಗಾಲ್, ಇದೇನು ಪಾಕ್ ಅನ್ನೋದು ಒಂದು ಏನು ಜಲಸಂಧಿ ಐತಲ್ಲ, ಈ ಜಲಸಂಧಿ ಏನದಪ್ಪ ಅಂದರೆ ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬೆಂಗಾಲ್ ಎರಡು ಏನು ಸಮುದ್ರಗಳು ಬರ್ತಾವಲ್ಲ, ಆ ಸಮುದ್ರಗಳ ನಡುವೆ ಒಂದು ನೆಲೆಸಿರುವಂತಹ ಒಂದು ಸಂಧಿ ಯಾವುದಾದ್ರಿದ್ರೆ ಅದು ಪಾಕ್ ಜಲಸಂಧಿಯಾಗಿರುವಂಥದ್ದು. ಇನ್ನು ಈ ಒಂದು ಭಾರತವೇನಿತ್ತಲ್ಲ ಪರ್ಯಾಯ ಪ್ರಸ್ಥ ಭೂಮಿಯು ಯಾವ ಒಂದು ಮಹಾಸಾಗರದಲ್ಲಿ ಅಳವಡಿಕೆಯಾಗಿದೆಯಪ್ಪ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಅಳವಡಿಸಿರುವಂಥದ್ದು. ಹಿಂದೂ ಮಹಾಸಾಗರವು ಭಾರತದ ಸುತ್ತಲೂ ಸುತ್ತುವರಿದಿದೆ. ಮೂರು ಸಮುದ್ರಗಳೊಂದಿಗೆ ಭಾರತವು ಹಂಚಿಕೊಂಡಿದೆ. ಯಾವ್ಯಾವ ಕೇಳ್ತಾನೆ, ಒಂದು ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ. ತ್ರಿಕೋನ ಆಕಾರದಲ್ಲಿ, ತ್ರಿಭುಜದ ಆಕಾರದಲ್ಲಿ, ಎಂ ಆಕಾರದಲ್ಲಿ, ಡಬ್ಲ್ಯೂ ಆಕಾರದಲ್ಲಿ ಭಾರತವು ಸಹ ಎಲ್ಲಿ ಕಂಡುಬರ್ತದೆ, ಹಿಂದೂ ಮಹಾಸಾಗರದಲ್ಲಿ ಕಂಡುಬರ್ತವೆ. ಕೇವಲ ಈ ಜಗತ್ತನ್ನು ತೆಗೆದುಕೊಂಡಾಗ ಒಂದು ರಾಷ್ಟ್ರದೊಂದಿಗೆ ಆ ರಾಷ್ಟ್ರ ಹೆಸರಿಟ್ಟುಕೊಂಡು ಒಂದು ಸಾಗರ ಹುಟ್ಟುಕೊಂಡೈತಪ್ಪ ಅಂದರೆ ಅದು ಹಿಂದೂ ಮಹಾಸಾಗರ ಮಾತ್ರ. ಯಾಕಂದರೆ ಭಾರತವನ್ನು ಹಿಂದೂಸ್ತಾನ ಎಂದು ಕರೀತಾರೆ. ಇಲ್ಲಿ ಭಾರತವನ್ನು ಈ ಚಿತ್ರವನ್ನು ಗಮನಿಸಬೇಕು. ಇಲ್ಲಿ ಏನು ಗಮನಿಸ್ಲಿಕ್ಕತ್ತಿರಲ್ಲ, ಭಾರತ ಒಂದು ತ್ರಿಭುಜ ಆಕಾರ ಐತಿ. ಇಲ್ಲಿ ಏನು ಕಾಣುತ್ತಲ್ಲ, ಎಂ ಟೈಪ್ ಇದೆಯಲ್ಲ, ಇದು ಹಿಂದೂ ಮಹಾಸಾಗರ ಕಂಡು ಬರುವಂಥದ್ದು. ಇದನ್ನೇ ಉಲ್ಟಾ ಮಾಡಿದ್ರೆ ಡಬ್ಲ್ಯೂ ಆಗ್ತೈತಿ, ಎಂ ಆಗಿರುವಂಥದ್ದು. ಇಲ್ಲಿ ಭಾರತ ಸುತ್ತಲೂ ತ್ರಿಕೋನ ಆಕಾರದಲ್ಲಿ ಸುತ್ತುವರಿದಿರುವಂಥದ್ದು. ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯನ್ನು ಎರಡು ಬಾಹುಗಳಂತೆ, ಈ ಕಡೆ ಒಂದು ಬಾಹು, ಈ ಬಾಹು ಮಧ್ಯದಲ್ಲಿ ನಾವಿರ್ತೇವೆ. ಹೆಂಗಪ್ಪ ಅಂದರೆ ಇಲ್ಲಿ ಗಮನಿಸ್ಬೇಕು ಚಿತ್ರವನ್ನು, ಇದು ಒಂದು ಬಾಹು ಆಗೈತಿ, ಅರಬ್ಬಿ ಸಮುದ್ರ ಒಂದು ಆಗೈತಿ. ಇವುಗಳ ಮಧ್ಯೆ ಏನು ಮಾಡಿದಪ್ಪ ಅಂದರೆ ಹಿಂದೂ ಇಂಡಿಯನ್ ಓಷನ್ ಇರುವಂಥದ್ದು. ಇದು ನಮಗೆ ವಿಶೇಷ. ಯಾಕಂದರೆ ಭಾರತ ಜಲಮಾರ್ಗವಾಗಿ ಆರ್ಥಿಕವಾಗಿ ಪ್ರಗತಿ ಹೊಂದಲು ಸಹಾಯಕವಾಗುವುದು ಯಾವುದಾದರೂ ಇದ್ದರೆ ಜಲಮಾರ್ಗದ ಮೂಲಕ ಅತಿ ಹೆಚ್ಚು ದೇಶ ಪ್ರಗತಿ ಏಳಿಗೆಗೆ ಹೆಚ್ಚು ಅವಶ್ಯಕವಾಗಿರುವಂಥದ್ದು. ಭಾರತದ ಸಾಗರದ ಪ್ರದೇಶವು ತೀರ 12 ನಾಟಿಕಲ್ ಮೈಲ್ ಹಿಂದೆ ಹೇಳಿದೆ. ನಾವು ಭಾರತ ಭೂಗೋಡಿ ಅಂತ ಹೇಳಿದ್ರೆ 12 ಮೈಲ್ ಎಷ್ಟು ನಾವು ಹೇಳ್ಬೇಕು, ನಮ್ಮ ಜಾಗ ಅದು, ಅಲ್ಲಿ ಯಾರೂ ಬರುವಂತಿಲ್ಲ, ಅದು ನಮ್ಮದು ಆಳ್ವಿಕೆ ಒಳಪಟ್ಟಿರುವಂಥದ್ದು. 1 ನಾಟಿಕಲ್ ಮೈಲಿ ಅಂದರೆ ಸುಮಾರು 1.852 ಅಂದರೆ 1 ಕಿಲೋಮೀಟ್ರದ 852 ಮೀಟರ್ನಷ್ಟು ಏನಿತ್ತಲಪ್ಪ ನಮ್ಮದು 1 ನಾಟಿಕಲ್ ಮೈಲ್ ಆಗಿರುವಂಥದ್ದು. ಅಷ್ಟು ನಮ್ಮದು ವಿಸ್ತೀರ್ಣವನ್ನು ಎಲ್ಲಿ ಹೊಂದಿರ್ತೇವೆ, ಸಮುದ್ರದ ಮಟ್ಟದಲ್ಲಿ ಹೊಂದಿರುವಂಥದ್ದು. ಇನ್ನು ಹಿಂದೂ ಮಹಾಸಾಗರ ನೋಡಿದೆವು. ಇನ್ನು ವರ್ಲ್ಡ್ನೇ ನೋಡಿದಾಗ ಎಲ್ಲಿ ಬರ್ತದಪ್ಪ ಅಂದರೆ ಹಿಂದೂ ಮಹಾಸಾಗರ ಪಶ್ಚಿಮ ಆಫ್ರಿಕಾದ ಉತ್ತರದಲ್ಲಿ, ಏಷ್ಯಾ ಪೂರ್ವಕ್ಕೆ, ಆಫ್ರಿಕಾದ ಉತ್ತರದಲ್ಲಿ ಬರ್ತೈತಿ, ಏಷ್ಯಾದ ಪೂರ್ವಕ್ಕೆ ಬರುವಂಥದ್ದು ಆಸ್ಟ್ರೇಲಿಯಾ ಒಳಗೊಂಡಂತೆ ಕಂಡುಬರುವುದು ಯಾವಪ್ಪ ಅಂದರೆ ನಮ್ಮದು ಹಿಂದೂ ಮಹಾಸಾಗರ ಕಂಡುಬರುವಂಥದ್ದು. ಗಂಗಾ ಮತ್ತು ಹಿಮಾಲಯದ ಭಾರತದ ನದಿಗಳು ಹಾಗೂ ಪರ್ವತಗಳಾಗಿರುವಂತೆ ಹಿಂದೂ ಮಹಾಸಾಗರ ಸಹವಾಗಿರುವಂಥದ್ದು. ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಡಿಗೋ ಗರ್ಸಿಯಾ ದ್ವೀಪ ಬರ್ತೈತೆ. ಯಾವುದು ಇಲ್ಲೊಂದು ದ್ವೀಪ ಬರ್ತದೆ, ಡಿಗೋ ಗರ್ಸಿಯಾ ದ್ವೀಪ, ಚಾಗೆಸ್ ದ್ವೀಪ ಸಮೂಹ ಕರಿತೇವೆ. ಇಲ್ಲಿ ನೌಕಾನೆಲೆ ಸ್ಥಾಪಿಸಿದೆ ಅಮೇರಿಕದ ಸಂಯುಕ್ತ ಸಂಸ್ಥಾನ, ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ. ಇನ್ನು ಅಮೇರಿಕ ಸಂಯುಕ್ತ ಸಂಸ್ಥಾನವು ಡಿಗೋ ಗರ್ಸಿಯಾ ದ್ವೀಪ ಏನೈತಲ್ಲ, ನೌಕಾನೆಲೆ ಏನು ಸ್ಥಾಪಿಸೈತಲ್ಲ ಹಿಂದೂ ಮಹಾಸಾಗರದಲ್ಲಿ, ಇಲ್ಲಿ ಶಾಂತಿಯನ್ನು ಕಾಪಾಡುವ ದೃಷ್ಟಿಯಿಂದ, ಯಾವ ದೃಷ್ಟಿಯಿಂದ ಅಂತ ಕೇಳ್ತಾನೆ, ಹಿಂದೂ ಮಹಾಸಾಗರದಲ್ಲಿ ಶಾಂತಿತೆಯನ್ನು ಕಾಪಾಡಬೇಕು ಅನ್ನುವ ದೃಷ್ಟಿಯಿಂದ ಅಲ್ಲಿ ಒಂದು ಏನು ನೌಕಾನೆಲೆಯನ್ನು ಸ್ಥಾಪಿಸಿದೆ. ಯಾವುದು USA ರಾಷ್ಟ್ರವಾಗಿರುವಂಥದ್ದು. ಯಾವುದು USA. ಇನ್ನು 1997ರಲ್ಲಿ ಮಾರಿಷಸ್ ದೇಶದಲ್ಲಿ ಏನು ಮಾಡಪ್ಪ ಅಂದರೆ ಇಂಡಿಯನ್ ಓಕನ್ ರಿಮ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸ್ಥಾಪಿಸಿತ್ತು 1997ರಲ್ಲಿ. ಈ ಒಕ್ಕೂಟದಲ್ಲಿ 19 ರಾಷ್ಟ್ರಗಳದಾವೆ. ನಮ್ಮ ಇತ್ತೀಚೆಗೆ ಸೇರ್ಪಡೆಗೊಂಡ ರಾಷ್ಟ್ರ ಅಂದರೆ ಸಿಚಿಲಸ್.
2003ರಲ್ಲಿ ಸೇರ್ಕೊತೈತಿ. 2016ರಲ್ಲಿ ಏನಾಗುತ್ತಪ್ಪ ಅಂದರೆ ಇರಾನಿನ ಚಹಬರ್ನಲ್ಲಿ ಒಂದು ಸಮ್ಮೇಳನ ಆಯೋಜಿಸಿತ್ತು. ಇರಾನಿನ ಚಹಬರ್ನಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ನೌಕಾನೆಲೆಯನ್ನು ಸಹ ಸ್ಥಾಪಿಸಿದ್ದೀವಿ. ಇಲ್ಲಿವರೆಗೂ ಒಂದು ಏನಾಗಿತ್ತಪ್ಪ ಅಂದರೆ ಜಲ ಗಡಿಗಳ ಬಗ್ಗೆ ತಿಳಿದುಕೊಂಡಿರುವಂಥದ್ದು. ಯಾವುದು ಭಾರತ ಮತ್ತು ಹಲವಾರು ರಾಷ್ಟ್ರಗಳನ್ನು ತನ್ನೇನೊಂದು ಜಲಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಇಲ್ಲಿ ನೋಡ್ಬೇಕಲ್ಲಿ ಕೆಲವೊಂದಷ್ಟು ತೀರಗಳ ಬಗ್ಗೆ ನೋಡೋದು. ಈ ಶಬ್ದ ಕೊಂಕಣಿ ತೀರದಲ್ಲಿ ಬರುವಂಥವು ಯಾವ್ಯಾವ ಕೇಳಿದರೆ ಒಂದು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮತ್ತು ದೀವ್, ದಮನ್, ದಾದ್ರಾ ನಗರ್ ಹವೇಲಿ ಸಹ ಇರ್ಬೋದು ಕೊಂಕಣ ತೀರದಲ್ಲಿ ಬರುವಂಥ ಕೇಂದ್ರಗಳು. ಇನ್ನು ಅಪ್ಡೇಟ್ ಮುಂದುವರಿದ ಏನು ಬರ್ತಾವಪ್ಪ ಅಂದ್ರೆ ಇವು ಬರುವಂಥದ್ದು. ಮಲಬಾರ್ ತೀರದಲ್ಲಿ ಬರುವಂತಹ ರಾಜ್ಯಗಳು ಕೇರಳ ಪ್ರದೇಶ ಯಾವುದಾದ್ರಿದೆ? ಲಕ್ಷದ್ವೀಪ, ಪುದುಚೇರಿ ಬರ್ತೈತೆ, ಗೊತ್ತಿರಲಿ. ಪುದುಚೇರಿಯ ಭಾಗ ಸಹ ಇಲ್ಲಿರ್ತೈತಿ. ಕೇರಳದ ಮಲಬಾರ್ ತೀರದಲ್ಲಿ ಕಾಣಿರ್ತಾವೆ. ಯಾವ್ಯಾವ ತೀರದಲ್ಲಿ ಯಾವ್ಯಾವ ಬರ್ತಾವೆ ಅನ್ನೋದು ಸಹ ಸ್ವಲ್ಪ ನಮಗೆ ಗೊತ್ತಿರಬೇಕಾಗಿರುವಂಥದ್ದು. ಇಲ್ಲಿಗೆ ಇವತ್ತಿನ ಒಂದು ತರಗತಿ ಮುಕ್ತಾಯ ಹೋಗ್ತೈತಿ. ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ತರಗತಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನಮ್ಮ ಕ್ಲಾಸ್ ಮಾಡೋಕೆ ಅನುಕೂಲ ಆಗ್ತೈತಿ. ಆದಷ್ಟು ನಿಮ್ಮ ಸ್ನೇಹಿತರೆಲ್ಲರೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ರಿ. ಮತ್ತು ವಿಡಿಯೋ ವಾಯ್ಸ್ ಕ್ಲಿಯರ್ ಆಯಿತು, ಏನಾದರೂ ಮಿಸ್ಟೇಕ್ ಐತಪ್ಪ ಅಂದ್ರೆ ಆ ಕಮೆಂಟ್ನಾಗ ತಿಳಿಸಿರಿ ಅಂದ್ರೆ ನಾವು ಅದನ್ನು ಅಪ್ಡೇಟ್ ಮಾಡ್ಕೋತೇವೆ. ಅದನ್ನು ಮಾಡುವಂಥ ಕೆಲಸ ನೀವೆಲ್ಲ ಮಾಡಿರಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡ್ತಾನೆ ಹೇಳ್ತಾ ಇವತ್ತಿಗೆ ಇಲ್ಲಿ ಒಂದು ಕ್ಲಾಸ್ ಮುಗಿಸೋಣ. ಧನ್ಯವಾದಗಳು.